ಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ವ್ಯಾಸಾಯ ಭವನಾಶಾಯ ಶೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತ ಅಜಾಡ್ಯಂ ವಾಕ್ಪಟ್ವಂಚ ಹನುಮತ್ಸ್ಮರಣಾತ್ ಭವೇತ್. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾ ಚ ಆದಿಕವಯೇ ಮುಹ್ಯಂತಿ ಯತ್ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ. ಧಾಮ್ನಾ ಸ್ವೇನ ತದಾ ನಿರಸ್ತಕೋಹಂ ಸತ್ಯಂ ಪರಂ ಧೀಮಹಿ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ. ಯತ್ನವನ್ನು ತಮ್ಮ ಗೋಕರ್ಣ ಮಾಡಿದ್ದಾನೆ. ಅವನ ಔರ್ಧ್ವದೈಹಿಕ ಕ್ರಿಯೆಗಳನ್ನು ಸುಸೂತ್ರವಾಗಿ ಮಾಡಿದ್ದಾನೆ. ಆಮೇಲೆ ದೇಶದಾದ್ಯಂತ ಸುತ್ತಾಡಿ ಯಾವ ಯಾವ ಪುಣ್ಯಕ್ಷೇತ್ರಗಳಿಗುಂಟು ಎಲ್ಲ ಪುಣ್ಯಕ್ಷೇತ್ರಗಳಲ್ಲೂ ಕೂಡ ಅಣ್ಣನಿಗೋಸ್ಕರ ಪಿಂಡ ಪ್ರದಾನ ಮಾಡಿದ್ದಾನೆ. ಎಲ್ಲಿ ಏನು ಎಷ್ಟು ಮಾಡಿದರೂ ಕೂಡ ಅಣ್ಣನ ಪ್ರೇತ ಬಾಧೆ ನಿವೃತ್ತಿ ಆಗ್ತಾನೇ ಇಲ್ಲ. ಅದು ಎಲ್ಲಿಯವರೆಗೆ ಹೋಯಿತು ಅಂತಂದರೆ ಬರೇ ಅಣ್ಣ ದುಂದುಕಾರಿ ಅವನಿಗೆ ಪ್ರೇತ ಬಾಧೆ ಮಾತ್ರ ಅಲ್ಲ, ಆ ಬಾಧೆ ಕುಟುಂಬದವರಿಗೂ ಬರಲಿಕ್ಕೆ ಶುರುವಾಯಿತು, ಗೋಕರ್ಣನಿಗೂ ಬರಲಿಕ್ಕೆ ಶುರುವಾಯಿತು. ಹುಷಾರಿಲ್ಲದೆ ಹೋಯಿತು. ನಾನಾ ರೀತಿಯ ಸಂಕಷ್ಟಗಳು, ನಾನಾ ರೀತಿಯ ಅನಾರೋಗ್ಯಗಳು, ನಾನಾ ರೀತಿಯ ಮನಃಶಾಂತಿ ಕದಡುವಿಕೆ, ಈ ಥರ ತಮ್ಮನಿಗೂ ಒಳ್ಳೆಯ ಅಣ್ಣನಿಗೆ ಸದ್ಧತಿ ಮಾಡೋದಕ್ಕೋಸ್ಕರ ಒಳ್ಳೊಳ್ಳೆಯ ಕಾರ್ಯಗಳನ್ನು ಮಾಡಿದ. ಆದರೂ ಕೂಡ ಅವನ ಪಾಪದ ಕರ್ಮ ತಮ್ಮನಿಗೂ ಕೂಡ ಆ ಪ್ರೇತ ಬಾಧೆ ಆವರಿಸಲಿಕ್ಕೆ ಶುರುವಾಯಿತು. ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಎಲ್ಲ ಕಡೆ ಸಂಚಾರ ಮಾಡಿದ, ಪಿಂಡ ಪ್ರದಾನ ಮಾಡಿದ. ಪ್ರೇತ ನಿವೃತ್ತಿ ಆಗಬೇಕಾದ್ರೆ, ಪ್ರೇತ ಬಾಧೆ ನಿವೃತ್ತಿ ಆಗಬೇಕಾದ್ರೆ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಇದಕ್ಕಿಂತ ದೊಡ್ಡ ಉಪಾಯ ಇನ್ನೊಂದು ಇಲ್ಲ ಅಂತ. ಅಂಥ ಒಂದು ಉಪಾಯ ಶಾಸ್ತ್ರದಲ್ಲಿ ಹೇಳ್ತಾರೆ. ಇದರಲ್ಲೂ ಆಗದೆ ಹೋದರೆ ಪ್ರೇತ ಬಾಧೆ ಮತ್ತೆ ಯಾವುದರಿಂದಲೂ ನಿವೃತ್ತಿ ಆಗುವುದಿಲ್ಲ ಅಂತ. ಯಾವುದದು ಹೇಳಿದರೆ ಗಯಾಶ್ರಾದ್ದ ಅಂತ ನಾನು ಕಳೆದ ವಾರದಲ್ಲಿ ಹೇಳಿದ್ದೇನೆ. ಗಯೆಯಲ್ಲಿ ಪಿಂಡ ಪ್ರದಾನ ಮಾಡಿದರೆ ಎಂತಹ ಪ್ರೇತ ಬಾಧೆಯೂ ಕೂಡ ನಿವೃತ್ತಿಯಾಗುತ್ತೆ ಎಂದು. ಗಯಾಶ್ರಾದ್ದಕ್ಕೆ ಅಷ್ಟೊಂದು ಮಹಿಮೆ ಉಂಟು. ಯಾಕೆಂದರೆ ಗಯಾ ಕ್ಷೇತ್ರದಲ್ಲಿ ಯಾವನೇ ಒಬ್ಬ ತಂದೆ ತಾಯಿಯನ್ನು ಕಳೆದುಕೊಂಡಿರತಕ್ಕಂತಹ ಪುತ್ರ ಮನೆಯಲ್ಲೇ ಕೂತುಕೊಂಡು ಒಮ್ಮೆ ಸಂಕಲ್ಪ ಮಾಡಿದರೆ ಸಾಕಂತೆ, ನಾನು ಗಯೆಗೆ ಹೋಗ್ತೇನೆ ಅಂತೇಳಿ. ಆವಾಗ ಪಿತೃಲೋಕದಲ್ಲಿರ್ತಕ್ಕಂಥ ಅವನ ತಂದೆ ಬಹಳ ಸಂತೋಷದಲ್ಲಿ ನಾನಿನ್ನು ವೈಕುಂಠಕ್ಕೆ ಯಾತ್ರೆ ಬೆಳೆಸ್ಬೋದು, ಯಾಕೆಂದರೆ ನನ್ನ ಮಗ ಗಯೆಗೆ ಹೋಗುವುದಕ್ಕೆ ಸಂಕಲ್ಪ ಮಾಡಿದ್ದಾನೆ ಅಂತ ಸಂತೋಷದಿಂದ ವೈಕುಂಠಕ್ಕೆ ಹೋಗಲಿಕ್ಕೆ ಶುರು ಮಾಡ್ತಾರಂತೆ. ಅಷ್ಟು ಪವಿತ್ರವಾಗಿರ್ತಕ್ಕಂಥದ್ದು ಗಯಾ ಕ್ಷೇತ್ರ. ಅಂತಹ ಗಯಾ ಕ್ಷೇತ್ರದಲ್ಲಿ ವಿಷ್ಣುವಿನ ಪಾದದ ಅಡಿಯಲ್ಲಿ ತಿಲವನ್ನು ಎಳ್ಳನ್ನು ಹಾಕಿದರೆ ಯಾರು ಎಳ್ಳನ್ನು ಹಾಕ್ತಾರೋ ಅವರ ಪಾಪಗಳನ್ನೆಲ್ಲ ಎಳ್ಳಿಗಿಂತಲೂ ಚೂರು ಚೂರು ಮಾಡಿ ಪರಿಹಾರ ಮಾಡ್ತದೆ. ಅಂತಹ ಪವಿತ್ರವಾಗಿರತಕ್ಕಂತಹ ಕ್ಷೇತ್ರ. ಅಲ್ಲಿ ವಿಷ್ಣುವಿನ ಪಾದದ ಅಡಿಯಲ್ಲಿ ಪಿಂಡ ಪ್ರದಾನ ಮಾಡಿದರೆ ಯಾರು ಪಿಂಡ ಪ್ರದಾನ ಮಾಡ್ತಾರೋ ಅಂತಹ ಆ ಮಗನ ಪತ್ತಿರತಕ್ಕಂತಹ ಪಿತೃಗಳಿದ್ದಾರಲ್ಲ, ಆ ಪಿತೃಗಳನ್ನು ಯಮದೂತರು ಕರೆದುಕೊಂಡು ಹೋಗಲಿಕ್ಕೆ ಬಂದರೆ ವಿಷ್ಣು ದೂತರು ಬಂದು ಅಡ್ಡ ಬಂದು, ನೀವು ತೆಗೆದುಕೊಂಡು ಹೋಗಲಿಕ್ಕಿಲ್ಲ ಈ ಆತ್ಮನನ್ನು, ಇದು ನನಗೆ ಸಂಬಂಧಪಟ್ಟದ್ದು, ಯಾಕೆಂದರೆ ಅವನ ಮಗ ಇಲ್ಲಿ ಪಿಂಡ ಪ್ರದಾನ ಮಾಡಿದ್ದಾನೆ, ವಿಷ್ಣುವಿನ ಪಾದದಲ್ಲಿ ಪಿಂಡ ಪ್ರದಾನ ಮಾಡಿದ್ದಾನೆ, ಹೀಗಾಗಿ ಅವನು ನನಗೆ ಸಂಬಂಧಪಟ್ಟ ವ್ಯಕ್ತಿ, ನಿಮಗಿಲ್ಲ ಅಂಥೇಳಿ ಅವನನ್ನು ಕರ್ಕೊಂಡು ಹೋಗಲಿಕ್ಕೆ ಬಂದ ಯಮದೂತರನ್ನೇ ಆ ದೇವದೂತರು ಅವರನ್ನು ಸೋಲಿಸಿ ಸಂಹಾರ ಮಾಡಿಬಿಡ್ತಾರಂತೆ. ಅಷ್ಟು ಪವಿತ್ರವಾಗಿರ್ತಕ್ಕಂಥದ್ದು ಗಯಾಶ್ರಾದ್ದ. ಹೀಗಾಗಿ ಅಂತಹ ತಮ್ಮ ಗೋಕರ್ಣ ಹೇಳ್ತಾನೆ, ಅಣ್ಣ ನಿನ್ನ ಪ್ರೇತತ್ವ ನಿವೃತ್ತಿಗಾಗಿ ಅತ್ಯಂತ ಇನ್ನು ಇದಕ್ಕಿಂತ ಜಾಸ್ತಿ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಅಂತಹ ಗಯಾಶ್ರಾದ್ದವನ್ನು ಕೂಡ ನಾನು ಮಾಡಿದ್ದೇನೆ, ಗೈಗೆ ಹೋಗಿ ಶ್ರಾದ್ದವನ್ನು ಕೂಡ ಹಾಕಿದ್ದೇನೆ. ಯಾಕೆಂದರೆ ಒಬ್ಬ ಮಗ ತನ್ನ ಜೀವಮಾನದಲ್ಲಿ ಒಮ್ಮೆಯಾದರೂ ಕೂಡ ಗಯಾ ಕ್ಷೇತ್ರಕ್ಕೆ ಹೋಗಿ ಶ್ರಾದ್ದ ಮಾಡಿದ ಅಂತಂದರೆ ಅವನನ್ನು ನಿಜವಾಗಿ ಮಗ ಅಂತೇಳಿ ಕರೆಯತಕ್ಕಂಥದ್ದು. ಶಾಸ್ತ್ರದಲ್ಲಿ ಹೇಳಿದ್ದಾರೆ, ಒಬ್ಬ ಅಪ್ಪನಿಗೆ ಹುಟ್ಟಿದ ಮಗ ನಿಜವಾದ ಮಗ ಅಂತ ಅನ್ನಿಸ್ಕೋಬೇಕಾದ್ರೆ 3 ಮಾಡಬೇಕಂತ. ಏನು ಮಾಡಬೇಕು? ಜೀವತೋ ವಾಕ್ಯಕರಣ ಪ್ರತ್ಯಬ್ಧಂ ಭೂರಿ ಭೋಜನ ಗಯಾಯಾಂ ಶ್ರಾದ್ದದಾನಾಚ ವಿಧಿ ಪುತ್ರಸ್ಯ ಪುತ್ರದ 3 ಮಾಡಬೇಕಂತ. ಯಾವುದು 3? ಒಂದು
ಜೀವತೋ ವಾಕ್ಯಕರಣ. ಅಪ್ಪ ಜೀವಂತ ಆಗಿರುವಾಗ, ಬದುಕಿರುವಾಗ ಅಪ್ಪನ ಮಾತನ್ನು ನಡೆಸ್ಕೊಳ್ಬೇಕು. ನೋಡಿ, ಯಾವ ಅಪ್ಪಮ್ಮಂದಿರು ಕೂಡ ತಮ್ಮ ಸ್ವಂತ ಕಾಲಲ್ಲಿ ತಾವು ನಿಲ್ಲಲು ಶಕ್ತರಾಗಿರುವಾಗ ಯಾವ ಮಕ್ಕಳ ಸಹಾಯವನ್ನು ಸಹಕಾರವನ್ನು ಕೂಡ ನಿರೀಕ್ಷೆ ಮಾಡುವುದಿಲ್ಲ. ಮಕ್ಕಳಿಗೆ ತೊಂದರೆ ಕೊಡುವುದು ಬೇಡ, ಮಕ್ಕಳು ಅವರ ಪಾಲಿಗೆ ಅವರು ಚೆನ್ನಾಗಿ ಜೀವನವನ್ನು ನಡೆಸಿಕೊಂಡಿರಲಿ ಅಂತ ಯಾರೂ ಕೂಡ ಮಕ್ಕಳನ್ನು ಡಿಪೆಂಡ್ ಆಗಿರುವುದಿಲ್ಲ. ಆದರೆ ಮಕ್ಕಳನ್ನು ಡಿಪೆಂಡ್ ಆಗಿರತಕ್ಕಂತಹ ಸಂದರ್ಭ ಯಾವುದು? ಅದು ಜೀವನದ ಕೊನೆಯ ಕಾಲ. ಕಣ್ಣು ಕಾಣುವುದಿಲ್ಲ, ಕಿವಿ ಕೇಳುವುದಿಲ್ಲ, ಕೈಕಾಲುಗಳಲ್ಲಿ ಶಕ್ತಿ ಇಲ್ಲ, ನಡೆಯಲಿಕ್ಕೆ ಆಗ್ತಾ ಇಲ್ಲ. ಅಂತಹ ಸಂದರ್ಭದಲ್ಲಿ ಸಂಪೂರ್ಣ ಪರಾವಲಂಬಿಗಳಾಗಿ ಬದುಕಬೇಕಾದಂತಹ ಸಂದರ್ಭ ಮನುಷ್ಯನಿಗೆ ವೃದ್ಧಾಪ್ಯದಲ್ಲಿ ಬಂದೇ ಬರುತ್ತೆ. ಅಂತಹ ಸಂದರ್ಭದಲ್ಲಿ ಇನ್ನೊಬ್ಬರ ಆಸರೆ ಬೇಕು ಅಂತಾದಾಗ ಮಕ್ಕಳು ಅಲ್ಲದೆ ಇನ್ನು ಯಾರು ಆಸರೆ ಕೊಡ್ತಾರೆ ತಂದೆಗೆ ಅಲ್ವಾ? ಹೀಗಾಗಿ ಜೀವತೋ ವಾಕ್ಯಕರಣ ಅಂತಂದರೆ ವೃದ್ಧಾಪ್ಯದ ಸಂಪೂರ್ಣ ಇನ್ನೇನು ಅವರಿಗೆ ನಾವು ಇಲ್ಲದೆ ಹೋದರೆ ಬದುಕಲಿಕ್ಕೆ ಆಗುವುದಿಲ್ಲ ಅನ್ನತಕ್ಕಂತಹ ಘಟ್ಟ ಬಂದಾಗ ಮಕ್ಕಳು ತಂದೆಯೊಟ್ಟಿಗೆ ಇದ್ದರೆ ಅವನು ನಿಜವಾಗಿರ್ತಕ್ಕಂತಹ ಮಗ ಅಂತ ಅರ್ಥ. ಜೀವತೋ ವಾಕ್ಯಕರಣ. ನಿಜವಾಗೂ ಕೂಡ ನನಗೆ ಒಂದು ದೃಶ್ಯ ತುಂಬ ಆಶ್ಚರ್ಯ ಉಂಟು. ಒಂದು 5-6 ವರ್ಷಗಳ ಹಿಂದೆ ನಾನು ಉಡುಪಿಯಲ್ಲೇ ಸಾಯಂಕಾಲ ನನ್ನ ಕಾಲೇಜು ಪ್ರವಚನ ಮುಗಿಸಿ ನಾನು ಕಾಲ್ನಡಿಗೆಯಲ್ಲಿ ವಾಕಿಂಗ್ ಹೋಗ್ತಾ ಇದ್ದೆ. ಒಂದು ಪ್ರಪಂಚ ಹೇಳ್ತಾ ಇರ್ತಕ್ಕಂಥದ್ದು ನನಗೆ ನಿಜವಾಗ್ಲೂ ಆಶ್ಚರ್ಯ ಆಯಿತು. ಹೋಗ್ತಾ ಇರುವಾಗ ದಾರಿಯಲ್ಲಿ ಒಂದು ಮುದುಕಿ, ಒಂದು ಹೆಂಗಸು, ಒಂದು 2 ಕಥಪೊರಿಕೆ ಮೈಸೂರು ಅಂತ ಹೇಳ್ತೇವಲ್ಲ ನಾವು, ಅದನ್ನು ಹಿಡ್ಕೊಂಡು ಬರ್ತಾ ಇದ್ದಾರೆ. ಹೇಗಾಗಿದೆ ಪಾಪ ಆ ಅಮ್ಮನಿಗೆ. ಸರಿ, ನನಗೆ ಅದೇ ದಿವಸ ನೆನಪಾಯಿತು. ನಮ್ಮ ಮನೆಗೂ ಕೂಡ ನಮ್ಮ ಮನೆಯವರು ಹೇಳ್ತಾರೆ, ಸಿಕ್ಕಿದರೆ ಒಂದು ಒಳ್ಳೆಯ ಇಡಿಸುಡಿಯನ್ನು ನೀವು ತಂದ್ರಿ, ಎಲ್ಲಿಯಾದರೂ ಸಿಕ್ಕಿದ್ರೆ ತಂದು. ನನಗೆ ಅವಳಿಗೆ ಹೇಳಿದ ಕೂಡಲೇ ಜ್ಞಾಪಕಕ್ಕೆ ಬಂತು. ನಾನು ಕೂಡಲೇ ಆ ಹೆಂಗಸರ ಬಳಿಗೆ ಹೋದರೆ, ನನಗೆ ಅವ್ರು ಯಾರು ಅಂತಲೇ ಗೊತ್ತಿಲ್ಲ. ಅವ್ರ ಹತ್ರ ಕೇಳಿದೆ, ಅಮ್ಮ ಈ ಇಡಿಸುಡಿ ನಿಮಗೆ ಎಲ್ಲಿ ಸಿಕ್ಕಿತು? ಆವಾಗ ನನ್ನನ್ನು ನೋಡಿ ಕೂಡಲೇ ಆ ಹೆಂಗಸಲ್ಲಿ 3 ಉಂಟು, ನಿಮಗೆ ಬೇಕಾ? ನಿಮ್ಗೆ ಬೇಕಾದ್ರೆ ತಗೊಳ್ಳಿ ಸರ್, ನಾನು ಮತ್ತೆ ಇನ್ನೊಮ್ಮೆ ತಗೊಳ್ತೇನೆ, ನಿಮಗೆ ಬೇಕಾದರೆ ನಾನು ಒಂದು ಕೊಡ್ತೇನೆ. ನಾನು ಹೇಳಿದೆ, ಅಮ್ಮ ನೀವು ತೆಗೆದುಕೊಂಡಿರ್ತಕ್ಕಂತಹ ಇಡಿಸುಡಿ ನನಗೆ ಬೇಡ, ನನಗೆ ಇದು ಚೆನ್ನಾಗಿದೆ ಅಂತ ಅನ್ನಿಸ್ತದೆ, ಎಲ್ಲಿ ಸಿಗ್ತದೆ ಹೇಳಿ, ಅಲ್ಲಿಂದ ಹೋಗಿ ನಾನು ಕೂಡ ತಗೊಂಡು ಬರ್ತೇನೆ. ಅಮ್ಮ ನನಗೆ ಎಲ್ಲಿ ಸಿಕ್ಕಿದೆ ನೀವು ಹೇಳಿದರೆ ಸಾಕು. ಆವಾಗ ಆ ಹೆಂಗಸು ಒಂದು ಮನೆಯನ್ನು ತೋರಿಸಿದ್ರು. ನೋಡಿ, ಅಲ್ಲಿ ಒಂದು ದೂರದಲ್ಲಿ ಕಂಪೌಂಡ್ ಕಾಣಿಸ್ತಾ ಉಂಟಲ್ಲ, ಅಲ್ಲಿ ಗೇಟ್ ಉಂಟು. ಗೇಟ್ ಒಳಗಡೆ ಹೋದರೆ ಒಂದು ಮನೆ ಉಂಟು. ಆ ಮನೆಯಲ್ಲಿ ಒಬ್ಬರು ಹಿಡಿದೂಡಿ ಮಾಡ್ತಾ ಇದ್ದಾರೆ. ನಾವು ಅಲ್ಲಿಂದ ತಗೊಂಡು ಬಂದದ್ದು. ಸರಿ, ಅಷ್ಟೇ, ಥ್ಯಾಂಕ್ಸ್ ಅಮ್ಮ ಅಂತ ಹೇಳಿ ನಾನು ಅಲ್ಲಿ ಹೋದಾಗ ದೊಡ್ಡ ಕಂಪೌಂಡ್ ಅವರು ಹೇಳಿದಾಗ, ಹೌದು, ಒಳಗೆ ಗೇಟ್ ತೆಗೆದು ಒಳಗೆ ಹೋಗ್ತೇನೆ. ಒಂದು ದೊಡ್ಡ ಬಿಲ್ಡಿಂಗ್, 2 ಮಹಡಿಯ ಅಂತಸ್ತಿನ ಒಂದು ಮನೆ ಅದು. ನನಗೆ ಆಶ್ಚರ್ಯ ಆಯಿತು, ಇಂಥ ಮನೆಯಲ್ಲಿ ಹೋಗಿ ಹಿಡಿದುಡಿ ಮಾಡ್ತಾರ ಅಂತ. ನನಗೆ ನಾನು ಎಲ್ಲಿಯಾದರೂ ಕನ್ಫ್ಯೂಸ್ ಮಾಡ್ಕೊಂಡು ಬೇರೆ ಕಡೆಗೆ ಬಂದ ಅಂತಕ್ಕಂಥ ಡೌಟ್ ನನಗೆ ಬಂತು. ಆದರೂ ಕೂಡ ಆ ಹೆಂಗಸು ಅವರು ಹೇಳಿದ ಅಡ್ರೆಸ್ ಇದೆ, ಕರೆಕ್ಟಾಗಿದೆ. ಸೊ ಹೀಗಾಗಿ ನಾನು ಮನೆಯ ಡೋರ್ ನೋಟ್ ಮಾಡಿದೆ, ಬಾಗಿಲು ಹೋಗಿದೆ. ಸರಿ, ಒಬ್ಬರು ಒಳಗಿಂದ ಹೊರಗೆ ಬಂದು, ಒಬ್ಬ ಜಂಟಲ್ ಮ್ಯಾನ್, ಒಂದು 45-50 ವರ್ಷ ಆಗಿರ್ಬೋದು, ಬೂಟ್ ಹಾಕ್ಕೊಂಡು ಒಳ್ಳೆಯ ರೀತಿಯಲ್ಲಿದ್ದಾರೆ. ನನಗೆ ಅನ್ನಿಸ್ತು, ನಾನು ಖಂಡಿತ ತಪ್ಪಾಗಿ ಬಂದಿದ್ದೇನೆ ಅಂತ ಹೇಳಿ. ಸರ್, ನನಗೆ ಒಂದು ಉಪಕಾರ ಆಗಿದೆ, ನಿಮ್ಮ ಮನೆಯಲ್ಲಿ ಇಡಿಸುಡಿ ಮಾಡ್ತಾರಂತಲ್ಲ, ನನಗೆ ಬೇಕಾಗಿತ್ತು ಅಂತ. ಆವಾಗ ಆ ಜನ ಮಾತು ಕೂಡ ಆಗಲಿಲ್ಲ, ಕೈಯಲ್ಲಿ ಬೆರಳಲ್ಲಿ ತೋರಿಸಿದರು. ಸರಿ, ನಾನು ನೋಡಿದೆ, ಅದೇ ಮನೆಯ ಒಳಗಡೆ ಅವರ ಮನೆಗೆಗಾಗಿಯೇ ಒಂದು ಸಣ್ಣ ಗುಡಿಸಲು, ಒಂದು ಮುದಿ ಬೈಹುಲ್ಲಿನ ಒಂದು ಗುಡಿಸಲು, ಅದಕ್ಕೆ 4 ಕಂಬಗಳು ಕೂಡ ಆಧಾರಕ್ಕೆ ಒಳಗೆ ಹೋಗ್ಲಿಕ್ಕೆ ಆಗೋದಿಲ್ಲ, ತಲೆ ಬಗ್ಗಿಸ್ಕೊಂಡು ಒಳಗೆ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೊಂದು ಸಣ್ಣ ಬಾಗಿಲು. ಸರಿ, ನಾನು ಆ ಬಾಗಿಲು ತಟ್ಟಿದೆ. ಬಾಗಿಲ ಒಳಗಡೆ ನೀವು ನಂಬಲಿಕ್ಕಿಲ್ಲ, ನಿಜವಾಗಿ ನಡೆದ ಘಟನೆ. ನನಗೆ ಎಷ್ಟು ಕಡೆಯಲ್ಲಿ ನಾನು ಈ ಪ್ರಸಂಗವನ್ನು ಹೇಳಿದ್ದೀನಿ ನನಗೆ ಗೊತ್ತಿಲ್ಲ. ಅಂದರೆ ಆ ಅಜ್ಜಿಗೆ ಪಾಪ 94 ವರ್ಷದ ಅಜ್ಜಿ. ಮನೆಯ ಒಳಗಡೆ ಇಡೀ ಮನೆಯಲ್ಲಿ ಇಡಿಸುಡಿಗಳು, ಮಧ್ಯದಲ್ಲಿ ಆ ಅಜ್ಜಿಗೆ ಕೂತ್ಕೊಳ್ಳೋದಕ್ಕೆ ಮಾತ್ರ ಜಾಗ, ಅದು ಬಿಟ್ಟು ಪೂರ್ತಿ ಇಡಿಸುಡಿಗಳು. ನನಗೆ ಆಶ್ಚರ್ಯ ಆಯಿತು, ಅಮ್ಮ ನಾನು ಇಡಿಸುಡಿ ನಿಮ್ಮ ಹತ್ರ ತಗೊಳ್ಳಿಕ್ಕೆ ಬಂದಿದ್ದೇನೆ. ಹೌದಾ ಸ್ವಾಮಿ? ಅಯ್ಯೋ, ನಿಮ್ಮನ್ನು ಕೂತ್ಕೊಳ್ಳಿ ಅಂತ ಹೇಳಿದ್ದು ಕೂಡ ಇಲ್ಲಿ ಜಾಗ ಇಲ್ಲ, ಎಷ್ಟು ಬೇಕು ಕೇಳಿ. ಅದಕ್ಕೆ ನನಗೆ ಒಂದು
2 ಬೇಕಾಗಿತ್ತು. ಎಷ್ಟಮ್ಮ ಅಂತ ಕೇಳಿದೆ. ಒಂದಕ್ಕೆ 25 ರೂಪಾಯಿ. ನೋಡಿ ಎಂಥ ಪ್ರಾಮಾಣಿಕರು ನೋಡಿ. ಏನು ಸಿಗುತ್ತೆ 25 ರೂಪಾಯಿಗೆ? ಒಂದು ಇರಿಸೂರಿಗೆ 25 ರೂಪಾಯಿ ಅಂತ. ನಾನು 4 ಇರಿಸೂರು ನನಗೆ ಬೇಕಮ್ಮ ಅಂತ ತೆಗೆದುಕೊಂಡು 100 ರೂಪಾಯಿ ಕೊಡಲಿಕ್ಕೆ ಹೋದಾಗ ಆ ಅಜ್ಜಿ 100 ರೂಪಾಯಿಯನ್ನು ಕೈಯಲ್ಲಿ ತೆಗೆದುಕೊಂಡು ಎಷ್ಟು ಸಂತೋಷ ಆಯಿತು ಅಂತ ಬಿಟ್ಟರೆ ನನ್ನ ಹತ್ರ ಹೇಳಿದರು, ಇನ್ನು ಮುಂದೆ 4 ತಿಂಗಳು ನನ್ನ ಜೀವನಕ್ಕಾಗಿ ಮಗನ ಹತ್ರ ಕೇಳುವ ಒಂದು ಅವಶ್ಯಕತೆ ನನಗಿಲ್ಲ ಅಂತೇಳಿ. ಆಗ ನನಗೆ ಎಲ್ಲ ಅರ್ಥ ಆಯಿತು. ಈ ಮನೆಯ ಒಳಗಿರುವವರು ಯಾರು, ಈ ಮನೆಯ ಗುಡಿತಲಲ್ಲಿರುವವರು ಯಾರು, ಅವರ ಬದುಕು ಹೇಗುಂಟು. 94 ವರ್ಷದ ವೃದ್ಧೆ ತನ್ನ ಜೀವನಕ್ಕಾಗಿ ನಿಡುದೂಡಿ ಮಾಡಿ ಜೀವನ ಮಾಡ್ತಾ ಇದೆ ಅಂತ ಬಿಟ್ಟರೆ ನಾವು ಯಾಕೆ ಓದಿದ್ದೇವೆ? ಶಿಕ್ಷಣ ಯಾಕೆ ಬೇಕು ನಮಗೆ? ಪದವಿ ಯಾಕೆ ಬೇಕು? ನಾವು ಏನು ಕಲಿತಿದ್ದೇವೆ? ಹಾಗಾದರೆ ಮಕ್ಕಳಾಗಿ ಇಂಥ ಒಂದು 95 ವರ್ಷದ ತಾಯಿ ನೋಡಲಿಕ್ಕೆ ಸಿಗತಕ್ಕಂಥದ್ದೇ ನಮ್ಮ ಸೌಭಾಗ್ಯ. ನನ್ನ ಕಣ್ಣಲ್ಲಿ ಗಳಗಳಗಳ ನೀರು ಮತ್ತು ಮತ್ತೊಂದು 100 ರೂಪಾಯಿಯಲ್ಲಿ ಹಾಕಿ 200 ರೂಪಾಯಿ ಹಾಕಿ ನಮ್ಮ ಮನೆಯಿಂದ ಅಮ್ಮ ನಮಸ್ಕಾರ ಮಾಡಿ ನಾನು ಬಂದೇ ಇದೆ. ಹೊರಗೆ ನನಗೆ ನೋಡಲಿಕ್ಕೆ ಸಾಧ್ಯ ಆಗಿಲ್ಲ ಆ ಘಟನೆಯನ್ನು. ಅಂದರೆ ಶಾಸ್ತ್ರದಲ್ಲಿ ಅದನ್ನೇ ಹೇಳೋದು, ಜೀವತೋ ವಾಕ್ಯ ಕಾರಣ. ಏನು ಅಪ್ಪಮ್ಮ ಎಷ್ಟು ಕಷ್ಟದಿಂದ ಮಕ್ಕಳನ್ನು ಸಾಕಿರ್ತಾರೆ. ಅವರ ಆಶೀರ್ವಾದಗಳು ಬೈಗಳು ಕೂಡ ಅನುಗ್ರಹಕ್ಕೆ ಕಾರಣ. ಒಮ್ಮೊಮ್ಮೆ ಬೈದಿರಬಹುದು, ಆ ಬೈಗಳು ಕೂಡ ಅನುಗ್ರಹಕ್ಕೆ ಅದು ಕಾರಣ ಆಗುತ್ತೆ. ಈಶ್ವರ ಚಂದ್ರ ವಿದ್ಯಾಸಾಗರ ಅವರ ಕಥೆಯನ್ನು ನೀವು ಕೇಳಿರಬಹುದು. ಸಾಂದರ್ಭಿಕವಾಗಿ ಹೇಳ್ತಾ ಇದ್ದೇನೆ ಅಷ್ಟೇ, ನಿಮಗೆ ದೂರದ ಕಥೆ. ಪಾಪ ಈಶ್ವರ ಚಂದ್ರ ಅವ್ರದ್ದು 1, 2, 3, 4, 8ನೇ 9ನೇ ತರಗತಿವರೆಗೆ ಓದಿದ್ದಾರೆ ಅವರು. ಆಮೇಲೆ 10ನೇ ತರಗತಿ ಓದಲಿಕ್ಕೆ ಮೆಟ್ರಿಕ್ಯುಲೇಷನ್ಗೆ ಬಹಳ ದೂರ ಹೋಗಬೇಕಾಗಿತ್ತು. ಅವರ ಹತ್ರ ಹಣ ಇರಲಿಲ್ಲ. ಹಣದ ಪರಿಸ್ಥಿತಿ ತುಂಬ ಗಂಭೀರವಾಗಿತ್ತು. ಏನು ಮಾಡೋದು? ಹುಡುಗನಿಗೆ ಕಲಿಬೇಕು ಅಂತ ಆಸೆ, ಮೆಟ್ರಿಕ್ಯುಲೇಷನ್ ಮಾಡಬೇಕು, ಮುಂದೆ PUC ಮಾಡಬೇಕು, ಡಿಗ್ರಿ ಮಾಡಬೇಕು ಅಂತ. ಆದರೆ ಹಣ ಬೇಕಲ್ಲ, ಹಣ ಯಾರತ್ರ ಕೇಳುವುದು? ಹೋಗಿ ಆ ಮಗು 9ನೇ ಕ್ಲಾಸಿನ ಹುಡುಗ ಹೋಗಿ ಅಮ್ಮನ ಹತ್ರ ಕೇಳ್ತಾನಂತೆ, ಅಮ್ಮ ನನಗೆ ಮೆಟ್ರಿಕ್ಯುಲೇಷನ್, ಈಗ ಹೈಸ್ಕೂಲು PUC ಎಲ್ಲ ಒಟ್ಟಾಗಿ ಇರುವ ಹಾಗೆ ಇರಲಿಲ್ಲ, ನನಗೆ ಮೆಟ್ರಿಕ್ಯುಲೇಷನ್ಗೆ ಕಲಿಬೇಕು ಅಮ್ಮ, ಸ್ವಲ್ಪ ಹಣ ಬೇಕಾಗಿದೆ ಅದಕ್ಕೆ ಅಂತೇಳಿ. ಆವಾಗ ಆ ಅಮ್ಮನ ಗಂಡ ಇವನ ತಂದೆ ಬೆಡ್ರಿಡನ್ನು ಹಾಸಿಗೆಯಲ್ಲಿ ಆಸ್ಪತ್ರೆಯಲ್ಲಿ ಮಲ್ಕೊಂಡಿದ್ದಾರೆ. ಹೇಳ್ತಾರಂತೆ ತಾಯಿ ಮಗನಿಗೆ, ಮಗು ನನ್ನ ಪರಿಸ್ಥಿತಿ ನೋಡಿದ್ಯಲ್ಲ ನೀನು, ಅಪ್ಪ ನೋಡಿದರೆ ಈ ಥರ ಹಾಸಿಗೆಯಲ್ಲಿದ್ದಾರೆ. ಅವರ ಶುಶ್ರೂಷೆಗೆ, ಅವರ ಆರೈಕೆಗೆ ನನ್ನಲ್ಲಿ ಸಾಕಷ್ಟು ಆರ್ಥಿಕ ಸ್ಥಿತಿ ನನ್ನಲ್ಲಿ ಇಲ್ಲ, ಅವರನ್ನು ನೋಡಿಕೊಳ್ಳಿಕ್ಕೆ ನನ್ನಿಂದ ಆಗ್ತಾ ಇಲ್ಲ. ಇಂತಹ ಸಂದರ್ಭದಲ್ಲಿ ಮಗು ನೀನು ಹಣವನ್ನು ಕೇಳ್ತಾ ಇದ್ದಿ. ಅದು ಯಾಕೆ ಹಣವನ್ನು ಕೇಳ್ತಾ ಇದ್ದಾನೆ ಆ ಮಗು? ಯಾವುದೋ ಒಂದು ಪಾಶ್ ಮೊಬೈಲ್ ತಗೊಳ್ಳಿಕ್ಕೆ ಅಥವಾ ಇನ್ಯಾವುದೋ ಒಂದು ಎಲೆಕ್ಟ್ರಾನಿಕ್ ಐಟಮ್ ತಗೊಳ್ಳಿಕ್ಕೆ ಹಣವನ್ನು ಕೇಳ್ತಾ ಇರೋದಲ್ಲ. ಅಮ್ಮ ನನಗೆ ಓದಬೇಕು, ಓದೋದಕ್ಕಾಗಿ ನನಗೆ ಹಣ ಕೊಡು ಅಂತ ಅವನು ಕೇಳಲಿಕ್ಕೆ ಬಂದದ್ದು. ಆದರೆ ಅಮ್ಮ ಯಾವ ರೀತಿಯಲ್ಲೂ ಕೊಡುವ ಪರಿಸ್ಥಿತಿಯಲ್ಲೇ ಇಲ್ಲ. ಏನು ಮಾಡಬೇಕು ಅಂತ ಈಗ ಇಲ್ಲ ಮಗು ಅಂತ ಹೇಳಿದಾಗ ಅಷ್ಟಕ್ಕೆ ವಾಪಸ್ ಹೋಗ್ತಾನೆ. ಅಮ್ಮ ಹಾಗಾದರೆ ತೊಂದರೆ ಇಲ್ಲ, ಸರಿ ಮುಂದೆ ಹಣ ಆದಾಗ, ದೇವರು ಹಣ ಕೊಟ್ಟಾಗ ನಾನು ನನ್ನ ಎಜುಕೇಷನನ್ನು ಕಂಟಿನ್ಯೂ ಮಾಡ್ತೇನೆ. ಅಮ್ಮ ಇರಲಿ ಅಮ್ಮ, ಅಪ್ಪನನ್ನು ಚೆನ್ನಾಗಿ ನೋಡ್ಕೋಬೇಕಲ್ವ, ಸೊ ಇರಲಿ ಅಮ್ಮ, ನಾನು ಸರಿಯನ್ನು ನಾನು ಮುಂದೆ ಮಾಡ್ತೇನೆ ಅಂತ ಹೇಳಿ. ಆವಾಗ ಸರಿ ಆ ಹುಡುಗ ಹೋದ. ರಾತ್ರಿ ತಾಯಿಗೆ ನಿದ್ರೆಯೇ ಬರಲಿಲ್ಲ. ಇನ್ನು ತಾಯಿಯ ಆಲೋಚನೆ ಒಂದೇ, ಮಗು ಬಂದು ಹಣ ಕೇಳಿತು ಯಾವುದಕ್ಕೋಸ್ಕರ? ಸಣ್ಣ ಮಗು, ಆಟ ಆಡತಕ್ಕಂಥ ವಯಸ್ಸು, ಯಾವುದೋ ಒಂದು ಆಟ ಆಡೋದಕ್ಕೋಸ್ಕರ, ಆಟದ ವಸ್ತುಗಳನ್ನು ತೆಗೆದುಕೊಳ್ಳೋದಕ್ಕೋಸ್ಕರ ಹಣ ಕೇಳಿದ್ದಲ್ಲ, ವಿದ್ಯೆಗೆ, ಎಜುಕೇಷನ್ಗೆ ಹಣವನ್ನು ಕೇಳಿದ್ದು ಮಗು. ಅಯ್ಯೋ, ನಾನೊಬ್ಬ ಕೊಡಲಾರದ ಅಮ್ಮನಾಗಿ ಹೋದೆಲ್ಲ ನಾನು. ಈ ಮಗು ಅದಕ್ಕೆ ಈಗ ಓದಬೇಕು ಅಂತ ಮನಸ್ಸು, ಹೋಗುವಾಗ ಹೇಳಿ ಹೋಯ್ತದು, ಮುಂದೆ ನಾನು ಓದ್ತೇನಮ್ಮ ಅಂತ. ಮುಂದೆ ಈಗಿನ ಓದುವ ಉತ್ಸಾಹ ಮುಂದೆ ಇರ್ತದೆ ಅಂತ ಏನು ಗ್ಯಾರಂಟಿ? ತಾಯಿಗೆ ಇಡೀ ರಾತ್ರಿ ನಿದ್ದೆ ಇಲ್ಲ. ಸರಿ, ಮರುದಿವಸ ಬೆಳಿಗ್ಗೆ ಮಗನನ್ನು ಪುನಃ ಕರೆಸ್ತಾಳಂತೆ ತಾಯಿ. ಈಶ್ವರಚಂದ್ರ ಅಮ್ಮನ ಹತ್ರ ಬರ್ತಾರೆ. ಅಮ್ಮ ಹೇಳ್ತಾಳಂತೆ, ಮಗು ನಿಮಗೆ ಓದಬೇಕಲ್ಲ ಅಂತ ಹೇಳಿ ತನ್ನ ಅವರ ಕಥೆಯಲ್ಲಿ ಬರುತ್ತೇನೆ, ಅವರ ಕೊರಳಲ್ಲಿರತಕ್ಕಂಥ ಮಾಂಗಲ್ಯ ಕರಿಮಣಿ ಅದನ್ನು ತೆಗೆದು ಮಗನಿಗೆ ಕೊಟ್ಟಾಳಂತೆ. ಇದನ್ನು ಉಪಯೋಗಿಸಿ ನಿನ್ನ ವಿದ್ಯಾಭ್ಯಾಸವನ್ನು ಮುಂದುವರಿಸುವಂತೆ. ಹುಡುಗ ಗಳ ಅಳ್ತಾ ಇತ್ತು, ಅಮ್ಮ ನಾನು ನಿನ್ನೆ ಹೇಳಿದ್ನಲ್ಲ ಬೇಡ ಅಂತ ಹೇಳಿ, ಮುಂದೆ ದುಡ್ಡು ಆದಾಗ ನಾನು ಓದ್ತೇನಮ್ಮ, ಈಗ ಬೇಡ ಅಂತ ನಾನು ಹೇಳಿ ಹೋದ್ನಲ್ಲಮ್ಮ, ಯಾಕೆ ಮತ್ತೆ? ಇಲ್ಲ 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 ಇಲ್ಲ. ಒಬ್ಬ
ತಾಯಿಯಾಗಿ ಮಗನ ಒಂದು ಒಳ್ಳೆಯ ಸಂಸ್ಕಾರಕ್ಕಾಗಿ, ಮಗನ ವಿದ್ಯಾಭ್ಯಾಸಕ್ಕಾಗಿ ಹಣವನ್ನು ಒಟ್ಟು ಮಾಡಿ ಕೊಡಿಸ್ತಕ್ಕಂಥದ್ದು ನನ್ನ ಧರ್ಮ. ಹೀಗಾಗಿ ನೀನು ಇವಾಗ ಇದನ್ನು ಉಪಯೋಗಿಸ್ಕೊ. ಮುಂದೆ ನಿನಗೆ ಓದಿ PUC ಆಗಿ ಡಿಗ್ರಿಯಾಗಿ ಮುಂದೆ ಕೆಲಸಕ್ಕೆ ಸೇರ್ತೀಯಲ್ಲ, ಆಮೇಲೆ ಬೇಕಾದರೆ ಇನ್ನೊಮ್ಮೆ ಕಡಿಮೆ ನಾನು ಮಾಡಿಸ್ಕೊಳ್ಬೋದಂತೆ. ಇವಾಗ ನೀನು ಇದನ್ನು ತೆಗೆದುಕೊಂಡು ಹೋಗಲೇಬೇಕು. ಸರಿ ಅಂತೇಳಿ ಹುಡುಗ ತೆಗೆದುಕೊಂಡು ಹೋದ. ಮೆಟ್ರಿಕ್ಯುಲೇಷನ್ ಆಯಿತು, PUC ಆಯಿತು, ಡಿಗ್ರಿ ಆಯಿತು, ಎಲ್ಲ ತಾಂತ್ರಿಕ ಸ್ನಾತಕೋತ್ತರ ಎಲ್ಲ ಪದವಿಗಳು ಒಂದು ಒಳ್ಳೆಯ ಕೆಲಸ ಕೂಡ ಸಿಕ್ಕಿತು. ಒಳ್ಳೆಯ ಕೈ ತುಂಬ ಸಂಬಳ ಕೂಡ ಬಂತು. ಸಂಬಳ ಬಂದಾಗ ಮೊದಲನೇ ಬಾರಿ ಸಂಬಳ ಬಂದಾಗಲೇ ಓಡೋಡಿ ಬಂದವನಿಗೆ ನೆನಪುಂಟು ಅವನಿಗೆ, ಯಾಕೆಂದರೆ ಕಷ್ಟದಲ್ಲಿ ಬೆಳೆದ ಹುಡುಗವ. ಅಮ್ಮ, ಇಷ್ಟು ಹಣ ಬಂತು, ನಿನ್ನ ಕರಿಮಣಿ ಆದೇಶ ಕೊಟ್ಟಿದ್ಯಲ್ಲಮ್ಮ, ಈ ಕರಿಮಣಿಗೋಸ್ಕರ ಈ ಹಣವನ್ನು ಮತ್ತೆ ನೀನು ಉಪಯೋಗ ಮಾಡ್ಕೋ, ಅದನ್ನು ಕರಿಮಣಿ ಮಾಡ್ಕೋ ಅಂತ ಹೇಳುವಾಗ ಆ ತಾಯಿ ಹೇಳ್ತಕ್ಕಂಥ ಒಂದು ಮಾತು ನಿಜವಾಗಲೂ ಕೂಡ ತಾಯಿಯ ಆಶೀರ್ವಾದ ಎಷ್ಟು ಫಲಪ್ರದ ಆಗುವುದೇ ಅನ್ನೋದಕ್ಕೆ ಸಾಕ್ಷಿ. ಆ ತಾಯಿ ಹೇಳ್ತಾಳಂತೆ, ಹೆಣ್ಣಿಗೆ ಮಾಂಗಲ್ಯ ಅನ್ನತಕ್ಕಂಥದ್ದು ಒಂದು ದೊಡ್ಡ ಸೌಭಾಗ್ಯ. ಸೊ ಒಮ್ಮೆ ಅದನ್ನು ಒಬ್ಬಳು ತಾಯಿ ಕೊರಳಿನಿಂದ ಕಿತ್ತು ಕೊಟ್ಟಲು ಅಂತಂದರೆ ಮತ್ತೆ ಪುನಃ ಅದನ್ನು ಧರಿಸಿಕೊಳ್ಳತಕ್ಕಂತಹ ಯಾವ ನೈತಿಕತೆಯೂ ಕೂಡ ತಾಯಿಗಿಲ್ಲ. ಸೊ ಹೀಗಾಗಿ ನೀನು ಕರಿಮಣಿಗೋಸ್ಕರ ಅಂತ ಹಣವನ್ನು ಕೊಟ್ಟರೆ ಕರಿಮಣಿ ತೆಗೆದುಕೊಳ್ಳುವುದಿಲ್ಲ. ಹಾಗಾದರೆ ಅಮ್ಮನಿಗೆ ಬೇಸರ ಮಾಡಿದ್ನಲ್ಲ ಅಂತ ನನಗೆ ಅನ್ನಿಸ್ಬೋದು. ಅಮ್ಮ ಅಷ್ಟು ಕಷ್ಟದಲ್ಲಿ ನನಗೆ ಹಣ ಕೊಟ್ಟು ನನಗೆ ವಿದ್ಯಾಭ್ಯಾಸವನ್ನು ಕೊಡಿಸಿದ್ದಾಳೆ, ನಾನು ಬೇಸರ ಮಾಡಿದ್ನಲ್ಲ ಅಂತ ನನಗೆ ಅನ್ನಿಸ್ಬೋದು. ಆದರೆ ಅಮ್ಮನಿಗೆ ಸಂತೋಷ ಆಗಬೇಕಾದ್ರೆ ನೀನೇನು ಮಾಡಬೇಕು ಅಂತ, ಈ ಕರಿಮಣಿ ನನಗೆ ಬೇಡ, ಇದೇ ಹಣವನ್ನು ಉಪಯೋಗ ಮಾಡಿಕೊಂಡು ಮುಂದೆ ನಮ್ಮ ಊರಲ್ಲಿ ಯಾವುದಾದ್ರೂ ಮಗುವಿಗೆ ಮೆಟ್ರಿಕ್ಯುಲೇಷನ್ ಮಾಡಬೇಕಾದ್ರೆ ಯಾವ ತಾಯಿಗೂ ಕೂಡ ತನ್ನ ಕೊರಳಿಂದ ಮಾಂಗಲ್ಯವನ್ನು ತೆಗೆದುಕೊಳ್ತಕ್ಕಂತಹ ದೌರ್ಭಾಗ್ಯ ಬರಬಾರದು. ಹೀಗಾಗಿ ಹಣವನ್ನು ಉಪಯೋಗ ಮಾಡಿಕೊಂಡು ನಮ್ಮ ಊರಲ್ಲೇ ಮೆಟ್ರಿಕ್ಯುಲೇಷನ್ ಕಲಿಯೋದಕ್ಕೆ ಅವಕಾಶವನ್ನು ಮಾಡಿಕೊಡು. ಆವಾಗ ನನಗೆ ಈ ತಾಯಿಗೆ ತೃಪ್ತಿಯಾಗುತ್ತೆ ಅಂತ ಹೇಳಿದಾಗ ತಾಯಿಯ ಆಶೀರ್ವಾದದಿಂದ ಒಂದಲ್ಲ ಎರಡಲ್ಲ 425 ವಿದ್ಯಾಶಾಲೆಗಳನ್ನು ಈಶ್ವರ ಚಂದ್ರರು ತೆರೆದ್ರಂತೆ. ಅಂದಿನಿಂದ ಆರಂಭಿಸಿ ಅವರಿಗೆ ಈಶ್ವರ ಚಂದ್ರ ವಿದ್ಯಾಸಾಗರ ಅಂತ ಅವರಿಗೆ ಹೆಸರು ಬಂತು ಅಂತ. ಅಂದರೆ ಅಪ್ಪಮ್ಮನ ಆಶೀರ್ವಾದ ಮಕ್ಕಳಿಗೆ ಯಾವ ಥರದ ಫಲವನ್ನು ಕೊಡ್ತದೆ ಅನ್ನೋದಕ್ಕೆ ನಾನು ಈ ಕಥೆಯನ್ನು ಹೇಳ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಜೀವತೋ ವಾಕ್ಯಕರಣ, ಜೀವಂತ ಇರುವಾಗ ಅಪ್ಪಮ್ಮನನ್ನು ಚೆನ್ನಾಗಿ ನೋಡಿಕೊಂಡು ಅವರ ಮಾತಿನ ಮೇಲೆ ನಿಲ್ಲಬೇಕು. ಇದು ಒಂದು ಮಗನ ಲಕ್ಷಣ. ಎರಡನೇದ್ದು ಪ್ರತ್ಯಬ್ಧಂ ಭೂರಿ ಭೋಜನ. ಸತ್ತ ನಂತರ ಪ್ರತಿ ವರ್ಷ ಶ್ರಾದ್ದ ಮಾಡಿ ಭೂರಿ ಭೋಜನ ಅಂತ ಹೇಳ್ತಾರೆ. ಶ್ರಾದ್ದವನ್ನು ಭೂರಿ ಗೌಜಿ ಮಾಡಿ ಅಂತ ಹೇಳುವುದಿಲ್ಲ. ಶ್ರಾದ್ದಕ್ಕೆ ಸಂಬಂಧಪಟ್ಟ ಊಟ ಉಂಟಲ್ಲ, ಗೌಜಿಯಲ್ಲಿ ಅಪ್ಪಮ್ಮನ ಹೆಸರಲ್ಲಿ ಊಟ ಹಾಕಿ ಅಂತ. ಪ್ರತ್ಯಬ್ಧಂ ಭೂರಿ ಭೋಜನ, ಪ್ರತಿ ವರ್ಷ ಅಪ್ಪಮ್ಮನ ಹೆಸರಲ್ಲಿ ಶ್ರಾದ್ದ ಮಾಡಿ ಪಿಂಡ ಪ್ರದಾನ ಮಾಡಿ ಹೊಟ್ಟೆ ತುಂಬ ಊರವರಿಗೆ ಊಟವನ್ನು ಹಾಕಿ ಅವರನ್ನು ಸಂತೋಷಪಡಿಸು. ಹಾಗಿದ್ದು ನಿನ್ನನ್ನು ಮಗ ಅಂತ ಕರೀತಾರೆ ಅಂತ ಎರಡನೇ ಲಕ್ಷಣ, ಪ್ರತಿ ವರ್ಷ ಶ್ರಾದ್ದ ಮಾಡಿ ಊಟ ಹಾಕತಕ್ಕಂಥದ್ದು. ಇನ್ನು ಮೂರನೇ ಲಕ್ಷಣ ಗಯಾಯಾಮ್ ಶ್ರಾದ್ದದಾನ ಅಂತ ನಮಗೆ ಬಂದು ಇವಾಗ ಗಯೆಯಲ್ಲಿ ಶ್ರಾದ್ದ ಮಾಡಿದರೆ ಆವಾಗ ಅವನು ನಿಜವಾದ ಪುತ್ರ ಅಂತ ಕರೆಯಿಸಿಕೊಳ್ಳುವುದು ಅಂತ. ಜೀವಮಾನದಲ್ಲಿ ಒಮ್ಮೆ ಆದರೂ ಕೂಡ ಗಯಾ ಕ್ಷೇತ್ರಕ್ಕೆ ಹೋಗಿ ವಿಷ್ಣುವಿನ ಪಾದದಲ್ಲಿ ಪಿಂಡ ಪ್ರದಾನ ಮಾಡಬೇಕು, ಅವನು ನಿಜವಾಗಿರ್ತಕ್ಕಂತಹ ಪುತ್ರ ಅಂತ ಹೇಳಿ. ಹೀಗಾಗಿ 3 ಮಗನ ಲಕ್ಷಣವನ್ನು ಹೇಳ್ತಾರೆ. ಹೀಗಾಗಿ ನಾನು ಅಣ್ಣ ನಿನಗೆ ಗಯಾ ಕ್ಷೇತ್ರದಲ್ಲೂ ಕೂಡ ನಾನು ಪಿಂಡ ಪ್ರದಾನ ಮಾಡಿದ್ದೇನೆ, ಆದರೂ ಕೂಡ ನಿನಗೆ ಸದ್ಗತಿಯಾಗಿಲ್ಲ ಅಂತ ಹೇಳಿದ್ರೆ ನಾನು ಇನ್ನು ಏನು ಮಾಡುವುದನ್ನ ನನಗೋಸ್ಕರ ಅಂತ ಅಣ್ಣ ದುಂದುಕಾರಿಯಲ್ಲಿ ಹೇಳ್ತಾ ಇರಬೇಕಾದ್ರೆ ದುಂದುಕಾರಿಗೆ ಏನು ಮಾಡಬೇಕು ಅಂದರೆ ಗೊತ್ತಾಗ್ತಲ್ಲ. ಅವನು ಒಂದೇ ಸಮಯ ನನಗೆ ನೋವಾಗ್ತಾ ಇದೆ, ಹೊಟ್ಟೆ ಹಸಿವಾಗ್ತಾ ಇದೆ, ಗಾಳಿಯನ್ನು ಸೇವಿಸಿಕೊಂಡು ನಾನು ಬದುಕ್ತಾ ಇದ್ದೇನೆ, ನನಗೆ ನೀರಡಿಕೆ ನೀರಿಲ್ಲ, ಹಸುವಿಗೆ ಹಸಿವೆ, ಯಾಕೆಂದರೆ ದೇಹವೇ ಇಲ್ಲ ನನಗೆ. ಯಾವುದಾದ್ರೂ ಒಂದು ಪ್ರಾಣಿಯ ದೇಹ ಆದರೂ ಬಂದಿದ್ದರೆ ನಾನು ಹೊಟ್ಟೆ ಬಾಡಿಗಾದರೂ ನನ್ನ ಬಾಡಿಗೆ ನಾನು ನೋಡ್ಕೊಳ್ತಾ ಇದ್ದೆ. ಆದರೆ ಯಾವ ಪ್ರಾಣಿಯ ದೇಹವೂ ಇಲ್ಲ, ಸ್ವರ್ಗವೂ ಸಿಗಲಿಲ್ಲ, ನರಕವೂ ಇಲ್ಲ, ಈ ಶರೀರ ಬಿಟ್ಟು ಬಂದಿದ್ದೇನೆ, ಅಲೆದಾಡ್ತಾ ಇದ್ದೇನೆ ಪ್ರೇತವಾಗಿ. ತಮ್ಮ ನನಗೆ ಏನಾದರೂ ಮಾಡಿ ಸದ್ಗತಿಯನ್ನು ಉಂಟು ಮಾಡಲೇಬೇಕು ಅಂತ ಮತ್ತೆ 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 ಗೋಗರದಾಗ ಏನು ಮಾಡಬೇಕು ಉಪಾಯ ಅಂತ ತಮ್ಮನಿಗೂ ಗೊತ್ತಾಗ್ತಾ ಇಲ್ಲ ಗೋಕರ್ಣನಿಗೆ. ಯಾಕೆಂದರೆ ಇರುವ ಉಪಾಯ ಅತ್ಯಂತ ದೊಡ್ಡ ಉಪಾಯ ಅಂದರೆ ಗಯಾಶ್ರಾದ್ದ, ಅದು ಕೂಡ ಮಾಡಿ ಆಗಿದೆ, ಅಲ್ಲೂ ಕೂಡ ಸದ್ಗತಿ ಆಗಿಲ್ಲ, ಅಲ್ಲಿ ಇನ್ನೇನು ಮಾಡಬೇಕು ಅಂತ ಹೇಳಿ ಮರುದಿವಸ ಬೆಳಿಗ್ಗೆ 5 ಗಂಟೆಗೆ ಎದ್ದವನೇ ಗೋಕರ್ಣ, 4 ಗಂಟೆಗೆ ಎದ್ದವನೇ, 4:04ವರೆಗೆ ಎದ್ದವನೇ
ಸ್ನಾನಕ್ಕೆ ಅಂತ ಹೇಳಿ ನದಿಗೆ ಹೋಗಿದ್ದಾನೆ. ಸ್ನಾನ ಮಾಡಿ ದೇವರ ಸಂಧ್ಯಾ ವಂದನೆ ಜಪ ನಿತ್ಯಕರ್ಮಗಳನ್ನು ಬೆಳಗ್ಗಿನ ಜಪ ಪೂಜೆಗಳನ್ನೆಲ್ಲ ಮಾಡಿ ಧ್ಯಾನಕ್ಕೆ ಕೂತಿದ್ದಾನೆ. ಸೂರ್ಯನನ್ನು ನೋಡಿ ಸೂರ್ಯ ಮಂಡಲದ ಒಳಗಡೆ ಇರತಕ್ಕಂತಹ ಸವಿತೃಮಂಡಲ ಮಧ್ಯವರ್ತಿ ನಾರಾಯಣ ಅಂತ ನಾವು ಗಾಯತ್ರಿಯ ಧ್ಯಾನದಲ್ಲಿ ಹೇಳ್ತೇವೆ. ಸೂರ್ಯ ಮಂಡಲದ ಒಳಗಿರತಕ್ಕಂತಹ ನಾರಾಯಣನನ್ನು ಧ್ಯಾನಿಸ್ತಾ 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 ಮನಸ್ಸನ್ನು ಬೇರೆ ಕಡೆ ಹರಿಸಲಿಕ್ಕೇ ಬಿಡಲಿಲ್ಲವ. ಬರೇ ಸೂರ್ಯನ ಒಳಗಿರತಕ್ಕಂತಹ ನಾರಾಯಣ ಹೇಗೆ ಸಿದ್ಧತೆ ಆಗಬೇಕು, ಅಣ್ಣನಿಗೆ ಹೇಗೆ ಸಿದ್ಧತೆ ಆಗಬೇಕು ಅಂತ ಆಲೋಚನೆ ಮಾಡ್ತಾ 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 ಸೂರ್ಯ ಮಂಡಲದ ಒಳಗಿರತಕ್ಕಂತಹ ನಾರಾಯಣನನ್ನು ಧ್ಯಾನ ಮಾಡ್ತಾ 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 ಮಧ್ಯಾಹ್ನ 12 ಗಂಟೆ ಆಯಿತು. 12 ಗಂಟೆ ಆಗುವಾಗ ಸೂರ್ಯಮಂಡಲದಿಂದ ಒಂದು ಅಶರೀರವಾಣಿ ಕೇಳಿ ಬರ್ತಾ ಉಂಟವನಿಗೆ. ಏನದು ಅಂತ ಹೇಳಿದರೆ, ಶ್ರೀಮದ್ ಭಾಗವತಾನ್ ಮುಕ್ತಿ ಸಪ್ತಾಹಂ ವಾಚನಂ ಕುರು. ಈ ಗಯಾ ಶ್ರಾದ್ದ ಮಾಡಿ ಇದ್ರೂ ಕೂಡ ಸದ್ಗತಿಯಾಗಿಲ್ಲ ಅಂತ ಹೇಳೋದಕ್ಕೆ ಅಣ್ಣ ದುಂದುಕಾರಿ ಹೇಳ್ತಾನೆ, ನೀನು ಗಯಾ ಶ್ರಾದ್ದ ಒಂದಲ್ಲ 100 ಗಯಾ ಶ್ರಾದ್ದ ಮಾಡಿದರೂ ಕೂಡ ನನಗೆ ಸದ್ಗತಿ ಆಗಲಿಕ್ಕಿಲ್ಲ. ಯಾಕೆ ಗೊತ್ತಾ, ಗಯಾ ಕ್ಷೇತ್ರ ದೊಡ್ಡದು ಹೌದು, ಆದರೆ ನಾನು ಮಾಡಿದ ಪಾಪ ಅದಕ್ಕಿಂತ ದೊಡ್ಡದು ಉಂಟಲ್ಲ. ಹೀಗಾಗಿ ನಾನು ಮಾಡಿದ ಪಾಪಕರ್ಮಕ್ಕೆ ಲೆಕ್ಕವೇ ಇಲ್ಲ. ಹಾಗೆ ಇವಾಗ ಅಷ್ಟೂ ಪಾಪಕರ್ಮಗಳನ್ನು ಮಾಡಿದ ನನಗೆ ಒಂದು ಗಯಾಶ್ರಾದ್ದದಿಂದ ಹೇಗೆ ಮುಕ್ತಿ ಆಗ್ತದೆ? ಅದೆಲ್ಲ ಪ್ರಯೋಜನ ಇಲ್ಲ ಅಂತ ಆದಾಗ ಇವನು ಸೂರ್ಯಮಂಡಲ ನಾರಾಯಣನ ಧ್ಯಾನ ಮಾಡಲಿಕ್ಕೆ ಶುರು ಮಾಡಿದ. ಧ್ಯಾನ ಮಾಡ್ತಾ 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 ಮಧ್ಯಾಹ್ನ 12 ಗಂಟೆ ಆಗುವಾಗ ಸೂರ್ಯಮಂಡಲದ ಒಳಗಿಂದ ನಾರಾಯಣನ ಮೂಲಕ ಅಶರೀರವಾಣಿ ಒಂದು ಕೇಳಿ ಬರ್ತಾ ಉಂಟು. ಶ್ರೀಮದ್ ಭಾಗವತಾನ್ ಮುಕ್ತಿ ಸಪ್ತಾಹಂ ವಾಚನಂ ಕುರು. ಗಯಾಶ್ರಾದ್ದದಿಂದಲೂ ಕೂಡ ನಿವೃತ್ತಿಯಾಗಿಲ್ಲ, ಮುಕ್ತಿಯಾಗಿಲ್ಲ, ಸದ್ಗತಿಯಾಗಿಲ್ಲ ಅಂತ ಬಿಟ್ಟರೆ ಇನ್ನು ಒಂದೇ ಒಂದು ಉಪಾಯ. ಗಯಾಶ್ರಾದ್ದಕ್ಕಿಂತಲೂ ಪ್ರೇತತ್ವ ನಿವಾರಣೆಗೆ ಸದ್ಗತಿಗಿರತಕ್ಕಂತಹ ಅತ್ಯಂತ ದೊಡ್ಡ ಉಪಾಯ. ಇದನ್ನು ಬಿಟ್ಟರೆ ಇನ್ನಿಲ್ಲ ಅಂತ ಹೇಳಿದರೆ ಯಾವುದು ಅಂತ ಬಿಟ್ಟರೆ ಶ್ರೀಮದ್ ಭಾಗವತ ಪ್ರವಚನವನ್ನು ಮಾಡುವ. 1 ವಾರ ಭಾಗವತ ಸಪ್ತಾಹವನ್ನು ನಡೆಸು, ನಿನ್ನ ಅಣ್ಣನಿಗೆ ಸದ್ಗತಿಯಾಗುತ್ತೆ, ಪ್ರೇತತ್ವ ನಿವೃತ್ತಿಯಾಗುತ್ತೆ ಅನ್ನತಕ್ಕಂತಹ ಅಶರೀರವಾಣಿ. ಹಾಗಾದರೆ ಭಾಗವತದ ಮಹಿಮೆ ಅದೆಷ್ಟು ಮಹಿಮೆ ಅಂತ ನೀವು ಅರ್ಥ ಮಾಡಿಕೊಳ್ಳಿ. ಶ್ರೀಮದ್ ಭಾಗವತಾನ್ ಮುಕ್ತಿ ಸಪ್ತಾಹಂ ವಾಚನಂ ಕುರು. ಒಂದಲ್ಲ ಎರಡಲ್ಲ 7 ದಿನಗಳ ಕಾಲ ಭಾಗವತ ಪ್ರವಚನವನ್ನು ಮಾಡು. ಗಯಾಶ್ರಾದ್ದದಿಂದ ನಿವೃತ್ತಿಯಾಗದೇ ಇರತಕ್ಕಂತಹ ಪ್ರೇತಬಾಧೆ ಸಂಪೂರ್ಣವಾಗಿ ನಿವೃತ್ತಿಯಾಗುತ್ತೆ. ಸರಿ, ಧ್ಯಾನದಿಂದ ಹೊರಬಂದ ಗೋಕರ್ಣ ಸಂತೋಷ ಆಯಿತು. ಅವನಿಗೆ ಒಂದು ಉಪಾಯ ಸಿಕ್ಕಿತಲ್ಲ. ಬಹಳ ಸಾಧನೆ ಮಾಡಿದ ಅಣ್ಣನಿಗೆ ಹೇಗೆ ಸದ್ಗತಿ ಒದಗಿಸುವುದು ಅಂತ ಅಂತೂ ಒಂದು ಉಪಾಯ ಸಿಕ್ಕಿತಲ್ಲ, ಒಂದು ಮಾರ್ಗ ಸಿಕ್ಕಿತಲ್ಲ. ಮನೆಗೆ ಬಂದವರೇ ದೊಡ್ಡ ಜ್ಞಾನಿ ಗೋಕರ್ಣ. ಯಾಕೆ ನಾನು ಅವನ ಕಥೆಯಲ್ಲೇ ಹೇಳುವ ಹಾಗೆ ದೊಡ್ಡ ವಿದ್ಯಾಪೀಠವನ್ನು ನಡೆಸ್ತಾ ಇದ್ರು ಅವರ ಅಪ್ಪಮ್ಮ. ಈ ದೊಡ್ಡ ಮಗ ದುಂದುಗಾರಿ ಮಾತ್ರ ಸರಿ ಇಲ್ಲ ಅಷ್ಟೇ, ಪಾಪಕರ್ಮ ಮಾಡಿ ಪ್ರೇತ ಆಗಿಬಿಟ್ಟಿದ್ದಾನೆ. ಗೋಕರ್ಣ ಮಹಾಜ್ಞಾನಿಯವ, ಭಾಗವತ ಪ್ರವಚನವನ್ನು ಮಾಡಲಿಕ್ಕೆ ಸಾಮರ್ಥ್ಯವನ್ನು ಹೊಂದಿರುವವ. ಸರಿ, ಭಾಗವತ ಪ್ರವಚನ ಅಣ್ಣನಿಗೋಸ್ಕರ ಭಾಗವತ ಪ್ರವಚನವನ್ನು ನಡೆಸತಕ್ಕಂತಹ ವ್ಯವಸ್ಥೆಯನ್ನು ಮಾಡಿದ್ದಾನೆ. ಅದು ಹೇಗೆ? ಉದ್ದೇಶ ಅಣ್ಣನಿಗೆ ಸದ್ಗತಿಯಾಗಬೇಕು ಅಂತ. ಆದರೆ ಇದರ ಲಾಭ ಎಲ್ಲ ಸಜ್ಜನರಿಗೂ ಕೂಡ ಸಿಗಬೇಕು, ಎಲ್ಲ ಸಜ್ಜನರ ಪಾಪವೂ ಕೂಡ ಪರಿಹಾರ ಆಗಬೇಕು ಅನ್ನೋ ಉದ್ದೇಶದಿಂದ ಅಣ್ಣನಿಗೋಸ್ಕರ ಮಾಡಬೇಕಾಗಿದ್ದರೂ ಇಡೀ ಊರಲ್ಲಿ, ಇಡೀ ಸಮಾಜದಲ್ಲಿ ಡಂಗುರ ಸಾರ್ಕೊಂಡು ಬರ್ತಾನಂತೆ. ನಮ್ಮ ಸಭಾಭವನದಲ್ಲಿ 1 ವಾರ ಭಾಗವತ ಪ್ರವಚನ ನಡೀತಾ ಇದೆ, ನೀವೆಲ್ಲ ಬಂದು ಭಾಗವತವನ್ನು ಕೇಳಿ ನಿಮ್ಮ ಪಾಪಗಳನ್ನೆಲ್ಲ ಪರಿಹಾರ ಮಾಡಿಕೊಳ್ಳಿ, ಒಳ್ಳೆಯ ಜೀವನವನ್ನು ನಡೆಸುವ ಹಾಗೆ ದೇವರ ಅನುಗ್ರಹವನ್ನು ಪಡೆದುಕೊಳ್ಳಿ ಅಂತ ಇಡೀ ಊರೆಲ್ಲ ಡಂಗುರ ಸಾರಿಸ್ತಾನಂತೆ. ಅಂದರೆ ಒಬ್ಬನ ಉದ್ದೇಶಕ್ಕೋಸ್ಕರ ಮಾಡಿದರೂ ಕೂಡ ಆ ಪ್ರವಚನದ ಲಾಭ ಎಲ್ಲ ಸದ್ಭಕ್ತರಿಗೂ ಕೂಡ ಸಜ್ಜನಿಗೂ ಕೂಡ ಆಗಬೇಕಂತಕ್ಕಂತಹ ಉದ್ದೇಶದಿಂದ ಇಡೀ ಊರಿಗೆ ಡಂಗುರವನ್ನು ಸಾರಿಸಿದಾಗ ದೊಡ್ಡ ಸಮಾಜಸ್ತು ಮಹಾನ್ ಜಾತಃ. ದೊಡ್ಡ ಸಮಾಜ, ದೊಡ್ಡ ಸಭೆ. ಎಷ್ಟು ದೊಡ್ಡ ಸಭೆ ಅಂತಂದರೆ ಗೋಕರ್ಣನ ಭಾಗವತನ ಪ್ರವಚನ ನಡೀತಾ ಇದೆ ಅಂತ ಗೊತ್ತಾದ ಕೂಡಲೇ ಎಲ್ಲ ಕಡೆಯಿಂದ ಮೂಲೆ ಮೂಲೆಯಿಂದ ಜನರೆಲ್ಲ ಬರಲಿಕ್ಕೆ ಶುರು ಮಾಡಿದ್ದಾರಂತೆ ಭಾಗವತವನ್ನು ಕೇಳುವುದಕ್ಕೆ. ದೊಡ್ಡ ಸಮಾಜ, ದೊಡ್ಡ ಜನಜಂಗುಳಿಯಲ್ಲಿ ಸೇರಿದೆ. ಯಾಕೆಂದರೆ ಪುಣ್ಯ ಗಳಿಸುವ ಅವಕಾಶ ಸಿಕ್ಕಿದಾಗ ನಾನು ಒಬ್ಬನೇ ಸ್ವಾರ್ಥಿಯಾಗಬಾರದು. ಗೋಕರ್ಣ
ನನಗೆ ಮಾತ್ರ ಪುಣ್ಯ ಸಿಗೋದು ಉದ್ದೇಶ ಅಲ್ಲ, ಎಲ್ಲ ಭಕ್ತರಿಗೂ ಎಲ್ಲ ಭಕ್ತರಿಗೆ ಎಂಥ ಒಂದು ಉದಾರ ಮನೋಭಾವ ನೋಡಿ. ಆ್ಯಕ್ಚುಲಾಗಿ ಅವನಿಗೆ ಒಬ್ಬರಿಗೆ ಮಾಡಿದ್ರೆ ಸಾಕಾಗ್ತಿತ್ತು, ಯಾಕೆಂದರೆ ಅವನಿಗೆ ಸಂಬಂಧಪಟ್ಟದ್ದು, ಅವನ ಅಣ್ಣನಿಗೆ ಪ್ರೇತತ್ವ ನಿವೃತ್ತಿ ಆಗಬೇಕು. ಅದಕ್ಕೋಸ್ಕರ ಮನೆಯಲ್ಲಿ ಕೂತ್ಕೊಂಡು ಒಂದು ವಾರ ಅವನಿಗೆ ಭಾಗವತ ಪ್ರವಚನ ಮಾಡ್ಬೋದಾಗಿತ್ತು. ಆದರೆ ಇಡೀ ಸಮಾಜದ ಬಗ್ಗೆ ಅವನ ಕಾಳಜಿ, ಕಳಕಳಿ, ಸಮಾಜದ ಸಜ್ಜನರೂ ಕೂಡ ಒಳಗಾಗಬೇಕು, ಈ ಉದ್ದೇಶಕ್ಕೋಸ್ಕರ ಡಂಗುರ ಸಾರಿಸಿದ ದೊಡ್ಡ ಸಮಾಜ ಸಭೆ ಸೇರಿದೆ. ಸಭೆ ಸೇರಿದಾಗ ಆ ಸಭಾಭವನದಲ್ಲಿ ಒಂದು ದೊಡ್ಡ ಬಿದಿರಿನ ಕೋಲು, ಆ ಬಿದಿರಿನ ಕೋಲಿನಲ್ಲಿ 7 ಗಂಟುಗಳು, ಆ 7 ಗಂಟುಗಳು ಟೊಳ್ಳಾಗಿರ್ತಕ್ಕಂತಹ ಗಂಟುಗಳು, 7 ಗಂಟಿನ ಒಂದು ಬಿದಿರಿನ ಕೋಲಿತ್ತಲ್ಲಿ ಆ ಮೊದಲನೆಯ ಗಂಟಿನ ಟೊಳ್ಳು ಭಾಗ ಉಂಟಲ್ಲ, ಆ ಟೊಳ್ಳು ಭಾಗದಲ್ಲಿ ಗಾಳಿಯ ರೂಪದಿಂದ ದುಂದುಕಾರಿಯು ಬಂದು ಅಲ್ಲಿ ಒಳ ಸೇರಿದ್ದಾನೆ. ಭಾಗವತ ಪ್ರವಚನವನ್ನು ಅವನು ಕೂಡ ಕೇಳಲಿಕ್ಕೆ ಪ್ರಾರಂಭ ಮಾಡಿದ. ಹೀಗಾಗಿ ಮೊದಲನೆಯ ದಿನದ ಭಾಗವತ ಪ್ರವಚನ ಗೋಕರ್ಣದಲ್ಲಿ ನಡೀತಾ ಉಂಟು. ಪ್ರವಚನ ಮಾಡಿದ ಅಂದಿನ ಪ್ರವಚನ, ನಮ್ಮ ಪ್ರವಚನ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಆದರೆ 2-3 ಗಂಟೆಗಳ ಕಾಲದ ಪ್ರವಚನ ಗೋಕರ್ಣನ ಪ್ರವಚನ. ಅವನ ಪ್ರವಚನ ನಡೀತಾ ಇರುವಾಗ ಎಲ್ಲರೂ ಕೂಡ ನಿಶ್ಶಬ್ದವಾಗಿ, ಸ್ತಬ್ಧತೆಯಿಂದ, ಮೌನವಾಗಿ, ಭಕ್ತಿಯಿಂದ ಅವನ ಪ್ರವಚನವನ್ನು ಕೇಳ್ತಾ ಇದ್ದಾರೆ. ಆ ದಿನದ ಮೊದಲನೇ ದಿನದ ಪ್ರವಚನ ಮುಗಿತಾ ಬಂತು. ಪ್ರವಚನ ಮುಗಿಯುವಾಗ ಒಂದು ವಿಚಿತ್ರವಾಗಿರತಕ್ಕಂತಹ ಘಟನೆ ಅಲ್ಲಿ ನಡೆಯಿತು. ಏನದು? ಮೊದಲನೇ ದಿನದ ಪ್ರವಚನ ಮುಗಿಸಿ ಕೃಷ್ಣಾರ್ಪಣಮಸ್ತು, ಇನ್ನು ನಾಳೆಯ ದಿನದ ಪ್ರವಚನ ಮುಂದುವರಿಸುತ್ತೇವೆ ಅಂತ ಹೇಳುವಾಗ ಡಪ್ ಅಂತ ಒಂದು ಶಬ್ದ, ಆ ಬಿದಿರಿನ ಮೊದಲನೆಯ ಗಂಟು ಉಂಟಲ್ಲ, ಆ ಗಂಟು ಹೊಡೆದು ಬಿಟ್ಟಿದಂತೆ. ದೊಡ್ಡ ಶಬ್ದದ ಜೊತೆಗೆ ಆ ಬಿದಿರಿನ ದಿನಾಂತೆ ರಕ್ಷಿತಾಘಾತ ತದಾ ಚಿತ್ರಂ ಬಭೂವಃ ಅಂತ ಭಾಗವತದಲ್ಲಿ ಹೇಳ್ತಾನೆ. ದಿನದ ಕೊನೆಯಲ್ಲಿ ಅವನ ಪ್ರವಚನ ಮುಗಿಸುವುದಕ್ಕೂ ಆ ಮೊದಲನೆಯ ಬಿದಿರಿನ ಗಂಟುಂಟಲ್ಲ, ಅದು ಢಪ್ ಅಂತ ಶಬ್ದ ಮಾಡಿ ಒಡೆದು ಹೋಯಿತು. ಎಲ್ಲರಿಗೂ ಕೂಡ ಬಂದಿರತಕ್ಕಂಥ ಸಭಿಕರಿಗೆಲ್ಲ ಆಶ್ಚರ್ಯ ಅಂದರೆ ಆಶ್ಚರ್ಯ, ಇದೇನಪ್ಪ ಈ ಥರ ಆಗಿ ಹೋಯಿತು. ಕೆಲವೆಲ್ಲ ಆಲೋಚನೆ ಮಾಡಿದ್ದಂತ ಬಹುಶಃ ಬಿಸಿಲಿನ ಬೇಗೆ ವೈಶಾಖಲ್ವ, ಸೊ ಹೀಗಾಗಿ ಬಿಸಿಲಿನ ತಾಪ, ಬಿಸಿಲಿನ ಬೇಗೆ ಸೂರ್ಯನ ಕಿರಣಗಳ ಉರಿ ತಾಪ, ಬಿಸಿಲು ಹೆಚ್ಚಾಗಿ ಬಹುಶಃ ಅದರ ಬಾಡಿಗೆ ಅದು ಸೀಳಿ ಹೋಯ್ತೋ ಏನೋ, ಗಂಟು ಸೀಳಿ ಹೋಯ್ತೋ ಏನೋ ಆಯಿತು ಅಂತ ಎಲ್ಲ ಆ ದಿವಸ ಮನೆಗೆ ಹೋದ್ರಂತೆ. 2ನೇ ದಿನದ ಉಪನ್ಯಾಸ ಪ್ರಾರಂಭ ಆಯಿತು. ಪ್ರಾರಂಭ ಆಗುವಾಗ ಯಥಾ ಪ್ರಕಾರ 2-3 ಗಂಟೆಗಳ ಉಪನ್ಯಾಸ ಮುಗಿದ ಕೂಡಲೇ ಇನ್ನೇನು ಕೃಷ್ಣಾರ್ಪಣಮಸ್ತು ಅಂತ 2ನೇ ದಿವಸ ಕೂಡ ಕೃಷ್ಣಾರ್ಪಣೆ ಮಾಡುವಾಗ ಪಟ್ ಅಂತ 2ನೇ ಗಂಟು ಉಂಟಲ್ಲ ಬಿದ್ದಿತ್ತು, ಅದು ಕೂಡ ದೊಡ್ಡ ಶಬ್ದದ ಜೊತೆಗೆ ಆ 2ನೇ ಗಂಟು ಕೂಡ ಸೀಳಿ ಹೋಯಿತಂತೆ. ಹೀಗಾಗಿ 2ನೇ ದಿವಸವೂ ಕೂಡ ಆಶ್ಚರ್ಯ ಆಯಿತು. ಮೊದಲನೇ ದಿವಸ ಎನಿಸಿದ್ದು ಏನಾದರೂ ಸೂರ್ಯನ ಬಿಸಿಲಿಗೆ ಅದು ಒಡ್ಡಿರ್ಬೋದು ಏನೋ ಅಂತೇಳಿ, ಆದರೆ 2ನೇ ದಿವಸವೂ ಕೂಡ ಅದು ಕೂಡ ಪ್ರವಚನ ಮುಗಿಯುವಾಗಲೇ, ಪ್ರಾರಂಭ ಆಗುವಾಗಲ್ಲ, ಪ್ರವಚನ ಮಾಡಿ ಗೋಕರ್ಣ ಕೃಷ್ಣಾರ್ಪಣಮಸ್ತು ನಾಳೆಯ ದಿವಸ ಪ್ರವಚನ ಮುಂದುವರಿಸುತ್ತೇನೆ ಅಂತ ಹೇಳುವಾಗ ದೊಡ್ಡ ಶಬ್ದದ ಜೊತೆಗೆ 2ನೇ ಗಂಟು, ಬಿದಿರಿನ ಗಂಟು ಸೀಳಿ ಹೋಯಿತಂತೆ. ಹೀಗೆ 3ನೇ ದಿವಸ ಪ್ರವಚನ ನಡೆಯಿತು. ತೃತೀಯೇಹಿ ತದಾ ಸಾಯಂ ತೃತೀಯಂ ಗ್ರಂಥಿ ವೇದನಂ, ಚತುರ್ಥೇಹಿ ತದಾ ಸಾಯಂ ಚತುರ್ಥಂ ಗ್ರಂಥಿ ವೇದನಂ, ಇದೇ ಥರ ಆಗ್ತಾ ಹೋಯಿತು. 3ನೇ ದಿವಸವೂ ಕೂಡ ಪ್ರವಚನ ಪ್ರಾರಂಭ ಆಯಿತು. ಪ್ರವಚನ ಪ್ರಾರಂಭ ಆಗಿ ಆ ಪ್ರವಚನ ಮುಗಿಸುವಾಗ ಕೃಷ್ಣಾರ್ಪಣಮಸ್ತು ಅಂತ ಹೇಳುವಾಗ ಮತ್ತೊಮ್ಮೆ ದಿಢೀರ್ ಶಬ್ದ ಬಂದು 3ನೇ ಗಂಟು ಕೂಡ ಬಿಟ್ಟು ಹೋಯಿತು. ಆಮೇಲೆ 4ನೇ ದಿನದಿಂದ ಜನಸಂಖ್ಯೆ ಸಭಾಭವನದಲ್ಲಿ ಜಾಗ ಇರಲಿಲ್ಲ ಜನ ಕೂತ್ಕೊಳ್ಳಿಕ್ಕೆ. ಯಾಕೆಂದರೆ ಜನರು ಇನ್ನಷ್ಟು ಜಾಸ್ತಿ ಬರಲಿಕ್ಕೆ ಶುರು ಮಾಡಿತು. ಕಾರಣ 2 ಕಾರಣ, ಒಂದು ಪ್ರವಚನ ಕೇಳಿದಾಗ ಆಯಿತು, ಒಂದು ಗಂಟು ಸುಡುವುದನ್ನು ನೋಡಿದಾಗ ಆಯಿತು ಅಂತ. ಹೀಗಾಗಿ ಸಭಾಭವನದಲ್ಲಿ ಜಾಗವೇ ಇರಲಿಲ್ಲ. ಹೀಗಾಗಿ 4ನೇ ದಿವಸ ಪ್ರವಚನ ಮಾಡುವಾಗ 4ನೇ ಗಂಟು ಕೂಡ ಸೀಳಿ ಹೋಯಿತು. 5ನೇ ದಿವಸ ಪ್ರವಚನ ಮಾಡುವಾಗ 5ನೇ ಗಂಟು, 6ನೇ ದಿವಸ ಪ್ರವಚನ ಮಾಡುವಾಗ 6ನೇ ಗಂಟು, 7ನೇ ದಿವಸ ಪ್ರವಚನ ಮಾಡುವಾಗ ಪ್ರವಚನ ಮುಗಿಸಿ ಅಂದಿನ ಭಾಗವತ ಪ್ರವಚನ ಮುಗಿಯಿತು. ಕೃಷ್ಣಾರ್ಪಣ ಮಾಡುವಾಗ 7ನೇ ಗ್ರಂಥಿ ಒಡೆದು ಒಂದು ದಿವ್ಯ ರೂಪ, ದೇವತಾ ರೂಪ ಎದುರುಗಡೆ ನೋಡ್ತಾ ಇದ್ದರೆ ಕಣ್ಣಲ್ಲಿ ನೀರು ಬಂದು ಬಿಟ್ಟಂತೆ ಗೋಕರ್ಣನಿಗೆ ಎಂತಹ ರೂಪ,
ಆ ರೂಪ ಯಾರು ಬಂದದ್ದು, ಏನು, ಅವನು ಎಂತಹ ಸ್ವರೂಪದವನು, ಯಾಕೆ ಆ ಥರ ಆಯಿತು, ಭಾಗವತದ ಮಹಿಮೆ ಏನು, ಎಲ್ಲವನ್ನು ಕೂಡ ಇವತ್ತೊಂಚೂರು ಬೇರೆ ಕೆಲಸ ಇದೆ. ಹೀಗಾಗಿ ಇವತ್ತಿನ ಪ್ರವಚನ ನಾನು ಮುಗಿಸ್ತಾ ಇದ್ದೇನೆ. ಮುಂದಿನ ಶನಿವಾರ ಮತ್ತೆ ನನ್ನ ಪ್ರವಚನವನ್ನು ಇದನ್ನು ಮುಂದುವರಿಸ್ತಾ ಇದ್ದೇನೆ. ಶ್ರೀ ಕೃಷ್ಣಾರ್ಪಣಮಸ್ತು. ಇಂದಿನ ಪ್ರವಚನವನ್ನು ನಡೆಸಿಕೊಟ್ಟ ಡಾಕ್ಟರ್ ಮಧುಸೂದನ್ ಭಟ್ ಅವರಿಗೂ ಹಾಗೂ ಇಲ್ಲಿ ಬಂದು ಕೇಳಿದ ಎಲ್ಲ ಶ್ರೋತೃವರ್ಗಗಳಿಗೂ ಎಲ್ಲರಿಗೂ ಸಹ ಆ ದೇವಳದ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಇಲ್ಲಿ ಬಂದಿರುವವರಿಗೆಲ್ಲರಿಗೂ ಸಹ ನಮ್ಮ ಕ್ಷೇತ್ರಾಧಿಪತಿ ಶ್ರೀ ಸುಬ್ರಹ್ಮಣ್ಯ ದೇವರು ಎಲ್ಲರಿಗೂ ಅನುಗ್ರಹ ಮಾಡಿದ ಭದ್ರಂ ಶುಭಂ